ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ಇದು ಲಾಸ್ಟ್ ಏನಂದರೆ ತಮಿಳ್ನಾಡು ರೌಂಡ್ಸ್ 2ನೇ ರೌಂಡ್ಸ್ ಮುಗಿಸ್ಕೊಂಬಿಟ್ಟು ಈಗ ಎಲ್ಲಿಗಪ್ಪ ಓಡ್ತಾ ಇರೋದಂದರೆ ಗಾಡಿ ಸರ್ವಿಸಿಗೆ ಬಂದ್ಬಿಟ್ಟೈತೆ. ಸೊ ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸಿಗೆ ಬಂದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಪ್ರತಿ ಸರಿ ನಾನು ಒಂದು 20,000ಕ್ಕೆ ಇದು ಸರ್ವಿಸಿಗೆ ರೆಫರ್ ಮಾಡೋದು ಶೋರೂಮ್ನವರು. ಸೊ ನಾನೇ ಮಾಡಿ 20,000 ಒಳಗಾಗಿ ಹೋಗಿ ಸರ್ವಿಸ್ ಮಾಡಿಸ್ತಾ ಇದ್ದೆ. ಈ ಸರಿ 10,000 ಮೇಲೆ ಆಗಿದೆ ಕಿಲೋಮೀಟ್ರ್. 10,000 ಮೇಲೆ ಹೆಚ್ಚು ಕಡಿಮೆ ಒಂದು 3,000 2,000 ಎಕ್ಸ್ಟ್ರಾ ಹೊಡೆದಿದ್ದೀನಿ. ಸೊ ಸರ್ವಿಸಿಗೆ ಇನ್ನೂ ಓಡಿಸ್ಬೋದಾಗಿತ್ತು. ಬಟ್ ಏನಂದರೆ ಗಾಡಿ ಇದೇನು ಬ್ಯಾಕ್ ವೀಲ್ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಲೈಟಾಗಿ. ಸೊ ಹಂಗಾಗಿ ಅದೊಂದು ಚೆಕ್ ಮಾಡಿಸೋದಿತ್ತು. ಇಲ್ಲಿ ಹತ್ರದಲ್ಲೆಲ್ಲ ಮಾಡಲ್ಲ. ನಮ್ಮ ಚಿತ್ರದುರ್ಗದಲ್ಲಿ ಮಾಡಿಸ್ಬೋದು. ಕೆಲವು ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದರೆ ಸ್ಪೇರ್ ಪಾರ್ಟ್ಸಿನ ಸಮಸ್ಯೆ ಆಗುತ್ತೆ. ಶೋರೂಮಲ್ಲೇ ಸಿಗಲ್ಲ ಕೆಲವು ಟೈಮಿಗೆ BS6 ಇಂದ. ಸೊ ಹಂಗಾಗಿ ಯಾಕೆ ಸುಮ್ಮನೆ ನೆಗ್ಲಿಸಮ್ ಮಾಡೋದು ಅಂತೇಳಿ, ಯಾವುದೂ ಸಣ್ಣದನ್ನ ನೆಗ್ಲಿಸಮ್ ಮಾಡಬಾರ್ದು ಅಂತೇಳಿ ಈಗ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಈ BS6 ನವುದು ಇದೊಂದು ಯಾವುದನ್ನು ಲೇಜಿ ಮಾಡಬಾರ್ದು. ಲೇಜಿ ಮಾಡಿದರೆ ಒಂದಕ್ಕೋಗಿ ಎರಡಕ್ಕಾಗುತ್ತೆ. ಯಾಕೆ ಸುಮ್ಮನೆ ಅಂತೇಳಿ ಅದನ್ನು ಅದನ್ನು ಯಾವುದೋ ವೀಲಿನ ತೋರ್ಸೋಕ್ಕಾಗಿ ಹೋಗ್ಬೇಕಾಯ್ತು. ಅದು ಜೈಂಟಿನ್ ಸ್ಟಾರ್ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಒಂಥರ ಇಟಾಚಿ ಓಡಾಡಿದ ರೋಡಲ್ಲಿ ವೈಬ್ರೇಷನ್ ಬರುತ್ತಲ್ಲ, ಹಂಗೆ ಲೈಟಾಗಿ ವೈಬ್ರೇಷನ್ ಬರುತ್ತೆ ಗಾಡಿ. ಅದು ಆ್ಯಕ್ಚುಲಿ ಆಗಿದ್ದೇನೆಂದರೆ, ಮೊನ್ನೆ ಧರ್ಮಸ್ಥಳ ರೌಂಡ್ಸ್ ಮುಗಿಸ್ಕೊಂಡು ಚಾರ್ಮಡಿ ಘಾಟಲ್ಲಿ ಬರ್ಬೇಕಾದ್ರೆ ಒಂದು ಟರ್ನಿಂಗಲ್ಲಿ ಏನಾಗುತ್ತೆ, ಗುಂಡಿ ಬಿದ್ದುಬಿಟ್ಟೈತೆ. ಆ ಟರ್ನಿಂಗಲ್ಲಿ ನಾನು ಟರ್ನ್ ಮಾಡ್ತಾ ಇದ್ದೆ, KSRTC ಬಸ್ನ ನಿಲ್ಸ್ಕೊಂಡಿದ್ದ. ಬಟ್ ಅವನೇನು ಮಾಡಿದ, ಅವನು ಒಂದು 2 ನಿಮಿಷ ನಿಲ್ಸ್ಕೊಂಡಿದ್ದು, ನಾನು ಪಾಸ್ ಆಗ್ಬಿಡ್ತಿದ್ದೆ. ಅವನು ಮೂವ್ ಆಗ್ಬಿಟ್ಟ ಲೈಟಾಗಿ. ಅಲ್ಲಿ ಗುಂಡಿ ಬಿದ್ದಿರೋ ಜಾಗ ಬಿಟ್ಟು ನಾನು ತಪ್ಪಿಸಿದ್ನಲ್ಲ, ಹಿಂಗೆ ಫ್ರಂಟ್ ವೀಲ್ ತಪ್ಪಿತು. ಸೊ ಬ್ಯಾಕ್ ವೀಲ್ ಮಾಡ್ಬಿಟ್ಟು ಆ ಗುಂಡಿಗೆ ಹಿಂಗೆ ಇಳಿದು ಹಿಂಗೆ ಹತ್ತಿಬಿಡ್ತು. ಸೊ ಅದು ಬಂದಮೇಲೆ ಅಲ್ಲೇನು ಕಾಣಿಸ್ಲಿಲ್ಲ. ಸೊ ನಾನು ನಮ್ಮೂರ ಹತ್ರ ಬರ್ತು, ಲೈಟಾಗಿ ವೈಬ್ರೇಷನ್ ಬರ್ತಾ ಇತ್ತು. ಸೊ ಅಲ್ಲಿಗೂ ಡೌಟ್ ಇತ್ತು, ಏನೋ ಗುಂಡಿಗೆ ಇಳಿದಿತ್ತು, ಎಡವಟ್ ಆಗೈತೆ ಅಂತೇಳಿ. ಸೊ ಅದು ಬರ್ತಾ ಯಾಕೆ ಲೈಟ್ ಒಂದು ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಸೊ ನೆಗ್ಲಿಸಮ್ ಮಾಡೋದು ಬೇಡ ಯಾವುದೂ. ಹಂಗಾಗಿ ಶೋರೂಮ್ಗೆ ಹೋಗೋಣ ಅಂತ ಹೊರಟಿದ್ದೆ. ಇನ್ನೇನು ಅದೊಂದಕ್ಕಾಗಿ ಇನ್ನೇನು ಹೋಗೋದು, ಆಲ್ರೆಡಿ ಇನ್ನೇನು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಬಂದ್ಬಿಡೋಣ. ಸೊ ಸುಮ್ಮನೆ ತುಮಕೂರಿಗೆ ಹೋಗ್ತಂದ್ರೆ 3,500 ರೂಪಾಯಿ ಬರೀ ಗಾಡಿದೆ ಟ್ರಾನ್ಸ್ಪೋರ್ಟಿಗೆ ಖರ್ಚು ಬರುತ್ತೆ. ಸೊ ಡೀಸೆಲ್, ಟೋಲ್ ಅದಿದೆ ಅಂತೇಳಿ. ಮತ್ತಿನ್ನು ಪರ್ಸ್ನಲ್ ಖರ್ಚು, ಊಟ ತಿಂಡಿ ಎಲ್ಲ ಅಂದರೆ ಹೆಚ್ಚು ಕಡಿಮೆ 4,000 5,000 ರೂಪಾಯಿ ಬೇಕೇ ಬೇಕು. ಅದೊಂದಕ್ಕಾಗಿ ಇನ್ನೇನು ಹೋಗೋದಂತೇಳಿ ಸೊ ಆಯಿಲ್ ಸರ್ವಿಸು ಮತ್ತು ಇನ್ನೊಂದೆಲ್ಲ ಅಪ್ ಟು ಡೇಟ್ ಮಾಡಿಸ್ಕೊಂಬಂದ್ಬಿಡೋಣ. ಮತ್ತೆ ಅದು ಮಾಡಿಸ್ಕೊಂಬಂದ್ಬಿಟ್ರೆ ನಮಗೆ ಬೈಲ್ಲ, ಒಂದು 20,000 ಕಿಲೋಮೀಟ್ರ್ವರೆಗೂ ಟೈಮ್ ಇರುತ್ತೆ. ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಾಡಿಗೆ ಹೊಡ್ಕೋಬೋದೇನು ತೊಂದರೆನಿಲ್ಲ. ಬಿಸಿಲುಗಾಲ ಬೇರೆ, ಯಾಕೆ ಸುಮ್ಮನೆ ಯಾವುದನ್ನು ಲೇಜಿ ಮಾಡೋದು ಬೇಡ. ಬನ್ನಿ ಈಗ ಜಾಸ್ತಿ ಮಾತಾಡೋದು ಬೇಡ. ಈಗ ಆಲ್ರೆಡಿ ಟೈಮ್ 7 ಗಂಟೆ ಆಯಿತು. ಬೇಗ ಬಾ ಅಂತ ಹೇಳಿದ್ದೆ ನಮ್ಮ ಸುನೀಲ್. ಅಲ್ಲಿಗೆ ಹೋಗ್ಬಿಟ್ಟು ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗೋಣ ಬನ್ನಿ. ಅದಾದಮೇಲೆ ನಾನು ಇದಕ್ಕೆ ಯಾವುದೋ ಕಾಂಚೀಪುರಂ ಟ್ರಿಪ್ ಹೋದ್ರಾಗ ಏನು ಅನ್ನಿಸ್ತಿರ್ಲಿಲ್ಲ. ಬಟ್ 90 ಮೇಲೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಫುಲ್ ವೈಬ್ರೇಷನ್ ಬರ್ತೈತೆ. ಈ ಗೇರ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ವೈಬ್ರೇಷನ್ ಬರ್ತಿತ್ತು, ಹಂಗೆ ಬಾನೆಟಲ್ಲಿ ವೈಬ್ರೇಷನ್ ಬರ್ತೈತೆ. ಸೊ ನನಗೆ ಅಲ್ಲಿಗೂ ಭಯ ಆಗ್ಬಿಡ್ತು. ಈ ಟ್ರಿಪ್ ಒಂದು ಹೋಗಿ ಬಂದ್ರೆ ಸಾಕಪ್ಪ ಅಂತ. ಸೊ ಅದು ಬಂದೆ. ಸೊ ಸುಮ್ಮನೆ ಯಾಕೆ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಆದರೆ ಅಂತೇಳಿ ಯಾವುದೋ ಒಂದು ಬಾಡಿಗೆ ಇತ್ತು, ಮೈಸೂರು ಬಾಡಿಗೆ ಸಮೇತ ಹೋಗಲಿಲ್ಲ. 2 ದಿನ ಗಾಡಿ ಮನೆ ಹತ್ರ ನಿಲ್ಸ್ಕೊಂಡೆ. ಅದು ಬೇರೆ ನನಗೆ ಭಾನುವಾರ ಬಿದ್ದುಬಿಡ್ತು. ಶುಕ್ರವಾರ ಹಂಗಾಗಿದ್ರೆ ಹಂಗೆ ಹೋಗಿ ಮಾಡಿಸ್ಕೊಂಬಂದ್ಬಿಡ್ತಿದ್ದೆ ಅವತ್ತೇ. ಅದೇ ಎಫೆಕ್ಟ್ ಆಗಿತ್ತು. ಅದಕ್ಕಾಗಿ ಈಗ ಇವತ್ತು ಹೊರಟಿದ್ದೀನಿ. ಬನ್ನಿ ಅದು ಮುಗಿಸ್ಕೊಂಬಂದ್ಬಿಡೋಣ. ಈಗ ಅಲ್ಲಿಂದ ಏನು ಅನ್ನಿಸ್ತಿರ್ಲಿಲ್ಲ. ಸೊ ನೋಡಿ, ಈಗ 2 ದಿನ 2 ಡೇಸ್ ನಿಲ್ಲಿಸ್ತಿ. ಈಗ ಲೈಟಾಗಿ ಮೂವ್ ಮಾಡಿದಾಗ ಈಗ ಕಟ್ ಅನ್ನತ್ತೆ ಲೈಟಾಗಿ ಬ್ಯಾಕ್ ವೀಲ್. ಸೊ ಲೆಫ್ಟ್ ಸೈಡಿಂದೆ ಸೌಂಡ್ ಬರ್ತಾ ಇರೋದು. ನನ್ನ ಅನಿಸಿಕೆ ವೀಲ್ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ, ಅದು ಏನಂತ ಗೊತ್ತಾಗ್ತಿಲ್ಲ. ಬನ್ನಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ಅದೇನಂತೇಳಿ ಚೆಕ್ ಮಾಡಿಸುವ. ಈಗ ಚಳ್ಳಕೆರೆ ಬಿಡ್ತಾ ಇದ್ದೀನಿ. ಬನ್ನಿ ಈಗ ನಮ್ಮ ಮಳೆಯ ಬರ್ತಾನೆ, ಪಿಕಪ್ ಮಾಡ್ಕೊಂಡು ಹೋಗೋಣ. ಮತ್ತು ನಮ್ಮ ಬ್ರದರ್ ಕೂಡ ಬರ್ತಾರಲ್ಲ ಒಬ್ಬರು, ಅಲ್ಲಿ ಅವ್ರ ಗಾಡಿ ಸರ್ವಿಸಿಗೆ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅವರೊಬ್ರು ಬರ್ತಾರೆ. ಇನ್ನು ನಮ್ಮ ಮಳೆಯ ನನ್ನ ಜೊತೆಗೆ ಬರ್ತಾನೆ. ಬನ್ನಿ ಇವಾಗ ಅವರಿಬ್ಬರನ್ನ ಹಚ್ಕೊಂಡ್ಬಿಟ್ಟು ಸೀದಾ ಹೊರಡೋಣ. ಸೊ ಬ್ರದರ್ ಇನ್ನೂ ಬರ್ತಾ ಇದ್ದಾರಂತೆ, ಇನ್ನೊಂದು 5 ನಿಮಿಷ. ಸೊ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಅಲ್ಲೇ ಬರೋವ್ರಿಗೂ ಇನ್ನೂ ಬೆಳಗ್ಗೆ ಎದ್ದು ಟೀ ಸಮೇತ ಕುಡ್ದಿಲ್ಲ. ಇಲ್ಲಿ ನಮ್ಮ ಬ್ರದರ್ ಮಂಜು ಅವ್ರದ್ದು ಟೀ ಅಂಗಡಿ ಐತೆ, ಅಮೃತ್ ಚಹಾ, ಭಾಳ ಚೆನ್ನಾಗಿರುತ್ತೆ. ಬನ್ನಿ ಹೋಗಿ ಫಸ್ಟ್ ಟೀ ಕುಡಿದು ಬರೋಣ. ಮಂಜಣ್ಣ ಇನ್ನೂ ಟೀ ಈಗ ರೆಡಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಅದಕ್ಕಾಗಿ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಬ್ರದರ್ ಬರೋದು ಇನ್ನೂ ಲೇಟ್ ಆಗುತ್ತೆ. ಸೊ ಟೀ ಕುಡಿದ್ಬಿಟ್ಟೆ ಹೊಡೋಣ. A few moments later. ಫೈನಲಿ ಶೋರೂಮ್ ಹತ್ರ ಬಂದು ನೋಡ್ಬೋದು. ಈಗ ಸುನಿಲ್ ಈಗ ಒಂದು ರೌಂಡ್ ಟೆಸ್ಟ್ ಡ್ರೈವ್ ತಗೊಂಡೋಗ್ತಿದ್ದಾರೆ. ಆಮೇಲೆ ಏನಾಗಿದೆ ಎಲ್ಲ ಚೆಕ್ ಮಾಡಿ ಮತ್ತೆ ಸರ್ವಿಸಿಗೆ ತಗೊಳ್ತಾರೆ.
ಅಂತ ಸೌಂಡ್ ಇರೋಲ್ಲ. ಆ ಕಡೆ ತಿರುಗಿಸೋದು, ಸೌಂಡ್ ಚೆಕ್ ಮಾಡಂಗೆ. ಬೇರೆ ಸೌಂಡ್ ಆಯ್ತಾ ಅದು? ಹಾಂ, ಜೈನ್ ಸ್ಟಾರು. ಜೈಂಟ್ ಸ್ಟಾರಾ? ಹಾಂ, ಸ್ಟಾರ್ ಹೋಗ್ಬಿಟ್ಟೈತೆ ಇದು. ಯಾವ ವೀಲ್ ಬೇರಿಂಗ್ ಏನೋ ಸೌಂಡ್ ಇಲ್ಲ. ಹಾಂ, ಜೈಂಟ್ ಸ್ಟಾರ್ ಇದು. ಇದೇನಿದೆ ಶೇಕ್ ಬರ್ತಾ ಇರೋದು. ಆಯ್ತು ಹೇಳಿ ಮತ್ತೆ. ಇದು ಸರ್ವಿಸ್ ಐತಲ್ವಾ? ಹಾಂ, ಸರ್ವಿಸ್ ಮಾಡ್ಬಿಡ. ನೋಡಪ್ಪ, ಇಲ್ಲಿ ನಿಮ್ಮ ಹುಡುಗ ವಿಡಿಯೋ ಮಾಡ್ತಾನಂದ್ರೆ ಹತ್ಲ ತಿರುಗಿಸಿ. ಸ್ಟಾರು. ಹಾಂ, ಆಯಿಲ್ ಚೇಂಜು. ಹಾಂ, ಏನು ಹೇಳಿ? ಅಕೌಂಟ್ ಎಣ್ಣಿಂದ ಹೇಳ್ಬಿಡ. ಹೋದ್ ಸರಿ ಚೇಂಜ್ ಮಾಡಿದ್ದೆ ಅದನ್ನ. 20,000 ಆಯ್ತು ಅನ್ಸುತ್ತೆ. ಆಗಿಲ್ಲ ಇನ್ನು. ಯಾವಾಗ 20 ಬರೋದೇ ಲೇಟ್ ಅಲ್ವ? ಹಾಂ, ಅದೇ ಅದೇ. ಬರೀ 600 ರೂಪಾಯಿ ಫಿಲ್ಟ್ರ್ ಈಗ. ಇವ್ನು ಗೊತ್ತೇ ಅಲ್ವಾ ಅಂತಣ್ಣ, ಏನು? ನಾವು ಒಂದೇ ಹೋಗೋದು ಅಂತೇಳಿ. ನೋಡಿ, ಇದೇನೋ ಗೇರ್ ಬುಷು ಮತ್ತು ಕೇಬಲ್ದೇನೋ ಪ್ರಾಬ್ಲಮ್ ಆಗಿರೋದಕ್ಕೆ ಈಗ ಅದು ಅಸೆಂಬ್ಲಿನೇ ಚೇಂಜ್ ಮಾಡ್ಬೇಕಂತ. ನೋಡಿ, ಅದು ಅಸೆಂಬಲ್ ಗೇರ್ ಲಿವರು ಮತ್ತು ಕೇಬಲ್ ಎಲ್ಲ ಜೊತೆಗೆ ಸೇರಿ ಬರುತ್ತೆ. ಸೊ ಅದು ಈಗ ಫುಲ್ ಅಸೆಂಬಲೇ ಹಾಕ್ಬೇಕು. ನೋಡಿ, ಈಗ ಎಲ್ಲ ಹೊಸದು ಹಾಕ್ಸ್ತಾ ಇದ್ದೀನಿ. ಸೊ ಸುಮ್ಮನೆ ಅದು ರೆಡಿ ಮಾಡೋಕ್ಕೆ ಬರೋಲ್ಲ ಹಳೇದನ್ನೇ. ಸೊ ಹಂಗಾಗಿ ಇದು ಹೊಸದು ಹಾಕ್ತಾಯಿದ್ದಾರೆ. ನೋಡಿ, ಯಾರೆಲ್ಲ BS6 ಇಟ್ಟಿದ್ದೀರೋ ಸುಮ್ಮನೆ ಮೇಂಟೆನೆನ್ಸು ತುಂಬ ಕಾಸ್ಟ್ಲಿ. ಸುಮ್ಮನೆ ಹೇಳೋಕ್ಕಷ್ಟೇ BS6, ಬಟ್ ಗಾಡಿ ಕೆಲ್ಸಕ್ಕೆ ಬಂದರೂ ಸಿಕ್ಕಾಪಟ್ಟೆ ಖರ್ಚು. ಸದ್ಯಕ್ಕೆ ಏನಂದ್ರೆ ನಮ್ಮದು ಈಗ 1,10,000 ಓಡಿದ್ರು, ಈಗ ಅಷ್ಟೇ ಚೇಂಜ್ ಮಾಡಿಸಿರೋ. ಸದ್ಯಕ್ಕೆ ಏನಾಗಿ ಪ್ಲೇಯರು, ಒಂದು ಸ್ಕ್ರೂ ಡ್ರೈವರು, ಆಮೇಲೆ ಎಲ್ಲ ತಿರುಗಿಸ್ತಾರೆ ಇವರು ವಿಡಿಯೋ ಮಾಡ್ತಾರೆ. ಆಮೇಲೆ ಇದ್ರದ್ದು ಏನಕ್ಕೆ ಹೋಗೋದವು ಜಾಯಿಂಟ್ ಸ್ಟಾರು? ಅಣ್ಣ, ಹಾಂ, ಕ್ಲಚ್ಗಳು ಬಿಡ್ತೀವಲ್ಲ, ಹಾಂ, ಅದು ಇವು ಕ್ಲಚ್ ಬಿಡ್ತೀವಲ್ಲ, ಕ್ಲಚ್ ಬಿಟ್ಟಾಗ ದಡ್ 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 ಅಂತ ಇರ್ತವೆ. ನೋಡಿ, ಇದೊಂದು ಜಾಯಿಂಟ್ ಸ್ಟಾರ್ ಹೋಗಿರೋದಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಯಿತು. ನಾನೇನೋ ವೀಲಿಂದ ಪ್ರಾಬ್ಲಮ್ ಆಗಿತ್ತು ಅಂದ್ಕೊಂಡು ಬೇರಿಂಗು, ಬಟ್ ವೀಲಿಂದ ಏನಾಗಿಲ್ಲ, ಜಾಯಿಂಟ್ ಸ್ಟಾರ್ ಹೋಗಿದೆ. ಇದಲ್ಲ ಓಪನ್ ಇರೋದು, ಇದು ಬೇರೆ ಅದು ಬೇರೆ. ಜಾಯಿಂಟ್ ಸ್ಟಾರ್
ಇದೇ ಹೋಗಿರೋದು ಜಾಯಿಂಟ್ ಸ್ಟಾರ್. ಇದಕ್ಕೆ ಇಷ್ಟೆಲ್ಲ ಸೌಂಡ್ ಮಾಡ್ತಾ ಇದ್ದಿದ್ದು. ಈಗ ಇದು ಫೈನಲಿ ಹೊಸದು ಹಾಕಿದ್ದೀವಿ. ಇದೇನಿದೆ ಜಾಯಿಂಟ್ ಸ್ಟಾರ್ ಅಲ್ಲ. ಈಗ ಹೋಯ್ತಾ? ಹ್ಞೂ ಅದಾಯ್ತಲ್ಲ, ಹೋಯ್ತಾ ಈಗ ಸೌಂಡು? ಹಾಂ ಸೌಂಡ್ ಹೋಯ್ತು ಬೈ. ಸೌಂಡ್ ಈಗ ಟ್ರಯಲ್ ನೋಡ್ತೀವಲ್ಲ, ಹಾಂ ಈಗ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದು ಯಾವುದೋ BS6 ಸೆನ್ಸರ್ ಪ್ರಾಬ್ಲಮ್ ಆಗಿದೆ. ಬಂದು ಪಾಪ ಕಸ್ಟಮರ್ ಸಿಕ್ಕಾಬಿಟ್ಟೆ ಗಲಾಟೆ ಮಾಡ್ತಿದ್ದಾರೆ. ಅದು ಏನು ಲ್ಯಾಪ್ಟಾಪ್ ಹಾಕಿ ಏನು ಮಾಡಿದರೂ ರೆಡಿ ಆಗ್ತಿಲ್ಲಂತೆ. ಸೊ ಈ ಥರ ಇರ್ತದೆ BS6. ಸಿಕ್ಕರೆ ಲಕ್ಕಿ ಗಾಡಿ, ಎಲ್ಲ ಕೈ ಕೊಟ್ಟರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಬರೋಲ್ಲ. ಹಂಗೆ ಬಂದ್ಬಿಡುತ್ತೆ ಗಾಡಿ ಕೆಲಸ. ಸೊ ಅದು ಸಿಗೋದು ಒಂದು ಲಕ್ಕಿ ಹೆಂಗ ಇದು 4 ಸೆನ್ಸರ್ ಪ್ಯಾಕ್ ಮಾಡಿದ್ದು ಒಳ್ಳೇದಾಯ್ತಲ್ಲ. ಇಲ್ಲ ಗ್ರೀಸ್ ಎಲ್ಲ ಹೊಡಿತಾ ಇಲ್ಲ. ಇದು ಒಳ್ಳೆ ಐಡಿಯಾ ಮಾಡಿದೀಯ. ಮೆಕ್ಯಾನಿಕ್ ಬಂದಿದ್ರು ಅಂತ. ಹಾಂ ಇಲ್ಲ ಕಣಮ್ಮ, AC ಐತಾ ಅಲ್ಲಿ ಪೈಪ್. ನೋಡಿ, ಇದು 4 ಸೆನ್ಸರು. ನೀವು ಯಾರಾದರೂ ಹಿಂಗೆ ಪ್ಯಾಕ್ ಮಾಡಂಗಿದ್ರೆ ಈ ಥರ ಅರ್ಧ ಲೀಟ್ರ್ 1 ಲೀಟ್ರ್ ಬಾಟ್ಲ ಇದು 1 ಲೀಟ್ರ್ ಆಯಿಲ್ ಬಾಟ್ಲ ಕೂಲೆಂಟ್ ಆಯಿಲ್ದಕ್ಕೆ ಓಪನ್ ಮಾಡಿ ಈ ಥರ ಪ್ಯಾಕ್ ಮಾಡ್ಕೋಬೋದು. ಮಾಡ್ಕೊಟ್ರು. ಹಾಂ ಮೆಕ್ಯಾನಿಕ್ ಮಾಡ್ಕೊಟ್ರು. ಇದು ಐಡಿಯಾ ಬಂದ್ಬಿಟ್ಟಲ್ಲ ಸುನಿಲ್ ಅಂತ ಹೇಳಿ. ನೋಡ್ರಿ ಈಗ ಇವರೇ ಮಾಡಿರೋದು. ಇಲ್ಲೊಂದು ಹಾಕ್ಬೇಕಣಪ್ಪ ಆ ಥರ ಬಾಟ್ಲು. ಇಲ್ಲೊಂದು ಸೆನ್ಸರ್ ಐತಲ್ಲ, ಇದೇನಿಲ್ವಾ? ಈಗ ಇಲ್ಲೈತಲ್ಲ, ಇದೆ ಇದಕ್ಕೆ. ಅದನ್ನು ತೆಗೆದು ನೋಡು. ಕಟ್ಟ ಬೋಲ್ಟ್ ಎಲ್ಲ ಟೈಟ್ ಮಾಡ್ತದಲ್ಲ ಈಗ. ಬರೀ ಮೇಲಕ್ಕೆ ಫಸ್ಟ್ ಯಾಕೆ ಆಗ್ತದೆ ಕಣಪ್ಪ. ಈಗ ಮೇಲಕ್ಕೆ ಹೋಗಲ್ಲ. ಈಗ ಹಿಂದಕ್ಕೆ ತಳ್ಬೇಕಂತ ಗಾಡಿ ಎಲ್ಲ. ಕಟ್ಟೆ ಬೋಲ್ಟ್ ಕಟ್ಟೆ ಹೊಡ್ಸಿದ್ದಟ್ಟಿ ಒಂದು 2 ಸರಿನ ಟೈಟ್ ಮಾಡಿಸಿದ್ದು ಅಷ್ಟೇ. ವೀಕ್ ಲ್ಯಾಂಪ್ ಹಾಂ ಲೂಸ್ ಆಗಿದ್ವಾ? ಫೈನಲಿ ಬ್ಯಾಟ್ರಿ ಡಿಸ್ಟ್ ವಾಟರ್ ಚೆಕ್ ಮಾಡಿಸ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಬಾಟಮ್ ಎಲ್ಲ ಕೆಲಸ ಆಯ್ತು. ರ್ಯಾಂಪ್ಗೆ ಹಾಕೆಲ್ಲ ವೀಲ್ ಕಟ್ಟೆದು ಬೋಲ್ಟ್ ಎಲ್ಲ ಟೈಟ್ ಮಾಡಿದ್ರು. ಸೊ ಈಗ ಇದನ್ನು ಬ್ಯಾಟ್ರಿದು ಡಿಸ್ಟ್ ವಾಟರ್ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಸೊ ಇದನ್ನು ಪ್ರತಿ ಸರ್ವಿಸಿಗೆ ಯಾವಾಗಾರು ಒಂದ್ಸರಿ ಚೆಕ್ ಮಾಡಿಸ್ತಾ ಇರ್ತೀನಿ. ಯಾಕಂದರೆ ಮೇನ್ ಇದೆ ಪ್ರಾಬ್ಲಮ್ ಆದರೆ ಮತ್ತೆ ಬ್ಯಾಟ್ರಿನ ಶೆಲ್ಪಿಂದೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ. ಸೊ ಈಗ ತುಂಬ ದಿನ ಆಯ್ತಲ್ಲ, ಸೊ ಹಂಗಾಗಿ ಚೆಕ್ ಮಾಡಿಸ್ತಾ ಡಿಸ್ಟ್ ವಾಟರ್ ಎಲ್ಲ ನೋಡಿ. ಕಮ್ಮಿ ಇದ್ದರೆ ತಂದು ಹಾಕ್ಸೋಣ, ಇಲ್ಲಾಂದರೆ ಹಂಗೆ ನಡೀತತ್ತಿದ್ರೆ. ಫೈನಲಿ ಗಾಡಿ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಮತ್ತೊಂದು ಸಾರಿ ಟ್ರಯಲ್ ಹೋಗ್ತಾ ಇದ್ದಾರೆ. ನೋಡ್ಬೋದು ಇದನ್ನು. ಯಾಕಂದರೆ ಇದು ಗೇರ್ ಬಾಕ್ಸ್ ಬಾನೆಟ್ ಬಿಚ್ಚಿಬಿಟ್ಟು ಗಾಡಿ ಓಡಿಸ್ತಾ ಇರೋದಂದರೆ, ಸೊ ಆಯಿಲ್ ಫಿಲ್ಟ್ರ್ ಎಲ್ಲ ಹೊಸದು ಹಾಕಿರ್ತಾರಲ್ಲ, ಸೊ ಲೀಕಿಗೆ ಆಗುತ್ತಿಲ್ಲ ಅಂತ ಚೆಕ್ ಮಾಡೋಕ್ಕಂತ ಹಾಗೆ ಓಡಿಸ್ತಾ ಇರ್ತಾನೆ ಸುನಿ. ಸೊ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಈಗ ಟ್ರಯಲ್. ಸೊ ನೆಕ್ಸ್ಟು ವೀಲ್ ಎಲಿಮೆಂಟ್ ಎಲ್ಲ ಮಾಡಿಸ್ಬೇಕು. ಸೊ ನೋಡೋಣ ಬನ್ನಿ. ನೋಡಿ, ಗೇರಿಂದೆಲ್ಲ ಕರೆಕ್ಟಾಗಿ ಇದೆ. ಈಗ ಗೇರಿಂದ ಸಮಸ್ಯೆ ಇಲ್ಲ. ಈಗ ಬನ್ನಿ ಈಗ ಟ್ರಯಲ್ ಹೋಗ್ಬಿಟ್ಟು ಮತ್ತೆ ಸಿಗೋಣ ಸ್ನೇಹಿತರೆ. ಫೈನಲಿ ಎಲ್ಲ ಟ್ರಯಲ್ ಎಲ್ಲ ಮುಗಿಸ್ಕೊಂಡು ಶೋರೂಮಿಂದ ಸೀದಾ ಆಚೆ ಬಂದು ನಾವೀಗ ಗುಬ್ಬಿ ಕ್ರಾಸಲ್ಲಿ ಗುಬ್ಬಿ ಗೇಟ್ ಬಿಟ್ಟು ಸ್ವಲ್ಪ ಮುಂದೆಗಡೆ ಗುಬ್ಬಿ ರೋಡಲ್ಲೇ ಇದು HKGN ಅಂತ ವಿಲಿಯರ್ಮೆಂಟ್ ಹತ್ರ ಬಂದಿದ್ವಿ. ನೋಡ್ಬೋದು ಇಷ್ಟು ದಿನ ಕಂಪ್ಯೂಟರ್ ಸೆಟ್ಟಿಂಗ್ ಮಾಡಿಸ್ತಾ ಇದ್ವಿ. ಸೊ ಈಗ ಮ್ಯಾನುವಲ್ ಮಾಡಿಸ್ತಾ ಇದ್ವಿ. ನೋಡ್ಬೋದು ಇಲ್ಲಿ ಅಂಕಲ್ ಇವ್ರದ್ದೇನೆ HKGN ಅಂತೇಳಿ. ಸೊ ಇದು ಮ್ಯಾನುವಲ್ ಏನಂದರೆ ಸಖತ್ತಾಗಿ ಕೂತ್ಕೊಳುತ್ತೆ. ವಿಲಿಯರ್ಮೆಂಟ್ ಯಾವುದೇ ಕಾರಣಕ್ಕೂ ಇದು ಅಲೈನ್ಮೆಂಟ್ ಕ್ರಾಸ್ ಆಗೋಲ್ಲ. ಸೊ ಟೈರ್ ತಿನ್ನೋದೆಲ್ಲ ಕಮ್ಮಿ ಆಗುತ್ತೆ ಅಂದರು. ಸೊ ಹಂಗಾಗಿ ಇದೇ ಫಸ್ಟ್ ನಾನು ಮ್ಯಾನುವಲ್ ಮಾಡಿಸ್ತಾ ಇರೋದು. ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನೋಡ್ಬೋದು ಈಗ ಟೈರು ಒಂದು ಸೈಡ್ ಒಳಗಡೆ ಎಲ್ಲ ಲೈಟಾಗಿ ತಿಂತಾಯಿತ್ತು ಅಂತೇಳಿ ಈಗ ಟೈರೆಲ್ಲ ಬಿಚ್ಚಿಬಿಟ್ಟು ಈಗ ರಿವರ್ಸ್ ಹಾಕ್ಸ್ತಾಯಿದ್ದೀನಿ.
ಟೈರೆಲ್ಲ ಚೇಂಜ್ ಮಾಡಿಸಿ ಈಗ ಮ್ಯಾನುವಲ್ ವೀಲ್ ಎಲಿಮೆಂಟ್ ಸೆಟ್ಟಿಂಗ್ ಮಾಡ್ತಾರೆ. ಸೊ ಬಟ್ ಕಂಪ್ಯೂಟರ್ ಸೆಟ್ಟಿಂಗಿನ್ನ ಇದೇ ಬೆಸ್ಟ್ ಅಂತೆ ನಮ್ಮ ಮ್ಯಾಕ್ಸಿ ಕ್ಯಾಬ್ ಮತ್ತು ದೊಡ್ಡ ಗಾಡಿಗಳಿಗೆಲ್ಲ ಬಸ್ಸು ಲಾರಿಗಳಿಗೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಮಾಡಿಸ್ತಾರೆ. ಇಲ್ಲಿ 5 ನಿಮಿಷಕ್ಕೆ ಒಂದೊಂದು ಗಾಡಿ ಮಾಡ್ತಾರೆ ಗುರು, ಇಲ್ಲಂತೂ ಸಖತ್ತು ಸ್ಪೀಡಾಗಿ ಮಾಡ್ತಾರೆ ಕೆಲಸ ಮಾತ್ರ. ಸೊ ಕರೆಂಟ್ ಇರಲಿಲ್ಲ, ಸೊ ಹಂಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದಾರೆ. ಸರ್ ಕರೆಂಟ್ ಇದ್ದಿದ್ರೆ ಬೇಗ ಮಾಡೋರು ಪಾಪ. ಇದು ಸ್ಕ್ರೂ ಎಲ್ಲ ವೀಲ್ ಬೋಲ್ಟ್ ಎಲ್ಲ ಕೈಯಿಂದನೇ ಬಿಚ್ಚಿದ್ರು, ಇಲ್ಲಾಂದರೆ ಏರ್ ಗನ್ನಲ್ಲಿ ಬೇಗ ಬಿಚ್ಚಿ ಕೆಲಸ ಮುಗಿಸ್ಬಿಡೋರು. ಸೊ ಒಂದು 10 ನಿಮಿಷ ಲೇಟ್ ಆಯಿತು ನೋಡಿ. ಈಗ ಟೈರ್ನ ರಿವರ್ಸ್ ಅಂದರೆ ಆ ಕಡೆ ಈ ಕಡೆ ಆಗ್ತಾಯಿಲ್ಲ, ಸೊ ಅದೇ ಟೈರ್ನೇ ಬಿಚ್ಚಿಬಿಟ್ಟು ಉಲ್ಟಾ ಹಾಕ್ಸ್ತಾ ಇದ್ನೆ ಅದೇ ಡಿಕ್ಸಿಗೆ. ಸೊ ಮತ್ತು ಟೈರೆಲ್ಲ ಅಲೈನ್ಮೆಂಟೆಲ್ಲ ಕ್ಲೀನಾಗಿ ಮಾಡಿಸ್ಬಿಟ್ಟು ಈಗ ಇಲ್ಲಿಂದ ಸೀದಾ ಹೊರಡೋದೇನೆ. ಬನ್ನಿ ಈಗ ಟೈರೆಲ್ಲ ಉಲ್ಟಾ ಪಲ್ಟಾ ಹಾಕ್ಸ್ಬಿಟ್ಟು ಮತ್ತು ಅಲೈನ್ಮೆಂಟ್ ಮಾಡಿಸೋಣ ನೋಡಿ. ಬ್ಯಾಲೆನ್ಸಿಂಗ್ ಮುಗಿಸಿ, ಬ್ಯಾಲೆನ್ಸಿಂಗ್ ಆದಮೇಲೆ ವೀಲೈನ್ಮೆಂಟ್ ಮಾಡೋದು. ಬಟ್ ನಾವು ಫಸ್ಟಿಗೆ ಬಿಟ್ಟಿದ್ದು ಚೆಕ್ ಮಾಡ್ಸೋಕ್ಕೆ ಅಲೈನ್ಮೆಂಟ್ ಕ್ರಾಸ್ ಇದೆಯಾ ಯಾವ ಥರ ಇದೆ ಅಂತೇಳಿ ರ್ಯಾಂಪ್ಗೆ ಹಾಕಿ ಫಸ್ಟ್ ಚೆಕ್ ಮಾಡಿದ್ದು ಟೈರ್ ಯಾವ ಥರ ಒಳಗಡೆ ತಿಂದಿದೆಯಾ ಇಲ್ಲ ಅಂತೇಳಿ. ಸೊ ಈಗ ಬ್ಯಾಲೆನ್ಸಿಂಗ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಮಾಡೋದೇ ವೀಲ್ ಅಲೈನ್ಮೆಂಟು ನೋಡಿ. ಫೈನಲಿ ನಮ್ಮದೆಲ್ಲ ಕಂಪ್ಲೀಟ್ ಆಯಿತು. ಈಗ ಬ್ಯಾಲೆನ್ಸಿಂಗ್ ಎಲ್ಲ ಮುಗಿಸಿ ನಾವು ವೀಲ್ ಅಲೈನ್ಮೆಂಟೆಲ್ಲ ಆಯಿತು. ನೋಡ್ಬೋದು ಇದೇ ರೈಲ್ವೆ ಬ್ರಿಡ್ಜ್ ಹತ್ರ, ಹೊಸ ರೈಲ್ವೆ ಬ್ರಿಡ್ಜ್ ಆಗಿದೆಯಲ್ಲ ಗುಬ್ಬಿ ಗೇಟಲ್ಲಿ, ಇದ್ರ ಪಕ್ಕದಲ್ಲೇ ಇರೋದು HKGN ಅಂತೇಳಿ. ಸೊ ಯಾರಾದರೂ ಬಂದರೆ ಮಾಡಿಸಿ, ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಫೈನಲಿ ಟೈರೆಲ್ಲ ರಿವರ್ಸ್ ಎಲ್ಲ ಹಾಕಿ ಮತ್ತು ಬ್ಯಾಲೆನ್ಸಿಂಗ್ ಎಲ್ಲ ಮುಗೀತು. ಸೊ ಈಗ ಏನಪ್ಪ ಹಿಂದಕ್ಕೆ ಗಾಡಿ ತೊಗೊಂಡೋಗ್ತಿರೋದಂದರೆ ಇದನ್ನು ಬಂದ್ಬಿಟ್ಟು ಈಗ ಅಲೈನ್ಮೆಂಟ್ ಮಾಡ್ತಾರೆ. ಈಗ ನೋಡ್ಬೋದು ಈಗ ಅಲೈನ್ಮೆಂಟ್ ಮುಗಿಸ್ಬಿಟ್ರೆ ನೋಡಿ, ಇದು ಮ್ಯಾನುವಲ್ ಸೆಟ್ಟಿಂಗು ಆ ಕಡೆ ಈ ಕಡೆ ನಿಲ್ಸ್ಕೊಂಬಿಟ್ಟು ಸ್ಕೇಲಲ್ಲಿ ಸೆಟ್ ಮಾಡ್ತಾರೆ. ಇದು ಮಾಡಿಸ್ಬೇಕು, ತುಂಬ ಚೆನ್ನಾಗಿ ಸೆಟ್ ಆಗುತ್ತಂತೆ ಸ್ನೇಹಿತರೆ. ಫೈನಲಿ ವೀಲಮೆಂಟ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಈಗ ನಾನು, ನಮ್ಮ ಬ್ರದರು ಮತ್ತು ನಮ್ಮ ಅಳಿಯ ಈಗ ಜ್ಯೂಸ್ ಕುಡಿಯೋಣ ಅಂತೇಳಿ ಬಂದ್ವಿ. ನೋಡ್ಬೋದು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟು ನೋಡಿ. ಅಳಿಯ ಪಾಪ ಜ್ಯೂಸ್ ಕುಡಿಬೇಕು ಮಮ್ಮ ಅಂದ. ಸೊ ಹಂಗಾಗಿ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಸ್ನೇಹಿತರೆ ನೋಡಿದ್ರಲ್ಲ. ಸೊ ಫೈನಲಿ ನಮ್ಮದು ಈಗ ವೀಲ್ ಎಲಿಮೆಂಟ್ ಕಂಪ್ಲೀಟ್ ಆಯಿತು. ವೀಲ್ ಎಲಿಮೆಂಟ್ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ನಾನು ಎಲ್ಲ ಕಡೆ ಮಾಡಿಸ್ತಿದ್ದೆ ಕಂಪ್ಯೂಟ್ರ್ ಸೆಟ್ಟಿಂಗ್ಸ್. ಸೊ ಕಂಪ್ಯೂಟರ್ ಸೆಟ್ಟಿಂಗ್ಸಲ್ಲಿ ಅಷ್ಟೊಂದು ಕೂರ್ತಾ ಇರಲಿಲ್ಲ ಅಲೈನ್ಮೆಂಟ್. ಸೊ ಏನಾಗೋದಂದರೆ ಒಂದು 2 ಟ್ರಿಪ್ ಹೋಗಿ ಬಂದ ತಕ್ಷಣ ಮತ್ತೆ ಟೈರ್ ತಿನ್ನೋದು ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಹಂಗಾಗಿ ಈ ಸರಿ ಮ್ಯಾನುವಲ್ ಸ್ಕೇಲಲ್ಲಿ ಮಾಡ್ತಿದ್ದೀನಿ. ಸೊ ಬಸ್ಸು ಲಾರಿಗಳಿಗೆಲ್ಲ ಮಾಡಿಸ್ತಾರಲ್ಲ ಆ ಥರ, ಅದು ಪಕ್ಕ ಅಲೈನ್ಮೆಂಟ್ ಕುತ್ಕೊಳತ್ತಂತ ನಮಗೆ ರೆಫರ್ ಮಾಡಿದ್ದು ಭಾಳ ಜನ. ಸೊ ಹಂಗಾಗಿ ತುಮಕೂರಲ್ಲಿ HKGN ಅದೇ ತೋರಿಸಿದ್ನಲ್ಲ, ಸೊ ಅಲ್ಲಿ ಅಲೈನ್ಮೆಂಟ್ ಮಾಡಿಸಿದ್ದು. ಸೊ ಈ ಸರಿ ಮಾತ್ರ ಮಚ್ಚ ಇದು ಗಾಡಿ ಮಾತ್ರ ಸಖಾತ ಮಾಡಿದ್ದಾನೆ. ಗಾಡಿ ಮಾತ್ರ ಅಲೈನ್ಮೆಂಟ್ ಚೆನ್ನಾಗಿ ಕುತ್ಕೊಂಡಿರ್ತಾರೆ, ಲೆಫ್ಟಿಗೆ ಎಳಿತಾ ಇತ್ತು. ಸೊ ಅದೇನು ಈಗ ಕಂಪ್ಲೇಂಟ್ ಇಲ್ಲ. ಈಗ ಅಪ್ ಟು ಡೇಟ್ ಟೈರ್ ಎಲ್ಲ ರಿವರ್ಸ್ ಎಲ್ಲ ಮಾಡಿಸಿ ಏನಂದರೆ ಅದನ್ನು ಮಾಡಿಸಿರೋದಕ್ಕೆ ಪ್ಲಸ್ ಏನಂದರೆ ಇದು ಟೈರ್ ಹಾಳಾಗಲ್ಲ. ಸೊ ಇಲ್ಲಾಂದರೆ ಟೈರ್ ಬೇಗ ಹೋಗ್ಬಿಡ್ತವೆ, ಅದೊಂದು ಸಮಸ್ಯೆಗೆ ಬೇಗ. ಅದೊಂದು ಅಲೈನ್ಮೆಂಟ್ ಆಗಿಂದಾಗಲೇ ಒಂದು 10,000 ಒಂದು 6-7 ಕಿಲೋಮೀಟ್ರಿಗೆ ಕಂಪಲ್ಸರಿ ಚೆಕ್ ಮಾಡಿ ಟೈರ್ನ ಚೆಕ್ ಮಾಡ್ತಾ ಇರ್ಬೇಕು, ಚೆಕ್ ಮಾಡಿ ಮಾಡಿಸ್ತಾ ಇರಬೇಕು. ಟೈರ್ ಎಕ್ಸ್ಚೇಂಜ್ ಮಾಡಿಸ್ತಾ ಇರ್ಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಹಾಕ್ಸ್ತಾ ಇರಬೇಕು. ಸೊ ಹಂಗಾಗಿ ಟೈರ್ ಲೈಫ್ ಚೆನ್ನಾಗಿ ಬರುತ್ತೆ. ಅದೇ ಮೇನ್ ಒಂದು 300 ರೂಪಾಯಿಗೆ ನಾವು ಆಮೇಲೆ 10-15 ಸಾವಿರ ರೂಪಾಯಿ ಲಾಸ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಕಾರಣಕ್ಕೆ ಅಲೈನ್ಮೆಂಟ್ ಮಾತ್ರ ಪಕ್ಕ ಚೆನ್ನಾಗಿ ಮಾಡೋರ ಹತ್ರನೇ ಮಾಡಿಸ್ಬೇಕು. ಸ್ನೇಹಿತರೆ ನೋಡಿದ್ರಲ್ಲ, ಈಗ ಫೈನಲಿ ನಮ್ಮದು ಸರ್ವಿಸ್ಸು ಇದೆಲ್ಲ ಮುಗೀತು. ಸೊ ಇನ್ನು 20,000 ಕಿಲೋಮೀಟ್ರ್ವರೆಗೂ ಏನು ಬೈಯಿಲ್ಲ. ಸೊ ಇನ್ನೇನು ಆಲ್ಮೋಸ್ಟ್ ನೋಡಿದ್ರಲ್ಲ ಗೇರ್ದು ಅದು ಬರೀ ಕೇಬಲ್ಲು ಮತ್ತು ಅದೇನೋ ಬುಷ್ ಹೋಗಿರೋದಕ್ಕೆ ಅಸೆಂಬಲಿ ಹಾಕಿರೋದು. ಅದು ಬಂದ್ಬಿಟ್ಟು ಹತ್ತತ್ರ 3,700 ಪ್ಲಸ್ ಲೇಬರ್ ಸೇರಿ ಅದಕ್ಕೆ ಅದು ಹಾಕಿದ್ದಕ್ಕೂ ಲೇಬರ್ ಹಾಕ್ತಾರೆ. ಎಲ್ಲ ಟೋಟಲ್ ಒಂದು 4,000 ಆಗುತ್ತೆ. ಅದು BS6 ಇದೊಂದು ಪ್ರಾಬ್ಲಮ್ಮು. ಸೊ ಏನೇ ಆಗಿದ್ರು, ಒಂದು ಸಣ್ಣ ಈ ಪ್ರಾಬ್ಲಮ್ ಆಗಿದ್ರು ಅದನ್ನು ದೊಡ್ಡದಾಗೆ ಮಾಡ್ತಾರೆ. ಅದು ಅದರಲ್ಲಿ ಶೋರೂಮಲ್ಲಿ ಮಾತ್ರ ನೀನು ಮಾತಾಡ್ಸಂಗಿಲ್ಲ, ಪ್ರತಿಯೊಂದನ್ನು ಅಸೆಂಬಲಿನೇ ಹಾಕೋದು ಅವ್ರು. ಇದು ಹೋಗೈತೆ ಆಲ್ಟ್ರ್ ಮಾಡ್ಬೇಕು ಅದೆಲ್ಲ ಸೀನ್ ಇಲ್ಲ. ಈ ಥರ ಎಲ್ಲ ಮೇಂಟೆನೆನ್ಸ್ ಇರುತ್ತೆ. ಸುಮಾರು ಈಗ ನಂದು ಸರ್ವಿಸ್ ಟೋಟಲ್ ಕಾಸ್ಟ್ ಎಷ್ಟಪ್ಪ ಅಂದರೆ ಒಂದು 16,000 ರೂಪಾಯಿ ಬಿಲ್ ಆಗುತ್ತೆ. ಯಾಕಂದರೆ ನಾನು ಬಂದೋಗಿರೋ ಖರ್ಚು ಮತ್ತು ಟೋಲು, ಊಟ, ತಿಂಡಿ ಅದೇ ಒಂದು 4,000-4,500 ಖರ್ಚು ಬರುತ್ತೆ. ಪ್ಲಸ್ ಈಗ ಬಿಲ್ ಆಗಿರೋದು ಬಂದ್ಬಿಟ್ಟು 11,000. ಮತ್ತು ಇನ್ನು 2 ಬ್ಲೂ ಇರೋದಕ್ಕೆ ಗಾಡೀಲಿ ಬಚಾವು. 2 ಬ್ಲೂ ಏನಾರು ಹಾಕ್ಸ್ಬೇಕಂದ್ರೆ ಮತ್ತೆ ಅದಕ್ಕೂ ಒಂದು 1,500-1,2500 ರೂಪಾಯಿ ಖರ್ಚು ಬರೋದು. ಸೊ 2 ಬ್ಲೂ ಮುಂಚೆ ಹಾಕ್ಸಿದೆ. ಸೊ ಹಂಗಾಗಿತ್ತು. ಈ ಥರ ಇರುತ್ತೆ BS6 ಮೇಂಟೆನೆನ್ಸ್. ಸುಮ್ಮನೆ BS6 ಅಂತ ಬಟ್ ಮೇಂಟೆನೆನ್ಸಲ್ಲಿ ಮಾತ್ರ ಭಾಳ ಕಷ್ಟ. ನಾವೇನಂದರೆ ಓನ್ ಕಮ್ ಡ್ರೈವರು ಬ್ಯಾಟದಲ್ಲೇ ಬರುತ್ತೆ ಅನ್ನೋ ಕಾರಣಕ್ಕೆ ಟೈಮ್ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಬಟ್ ಓನರು ಡ್ರೈವರ್ ಮೇಂಟೈನ್ ಮಾಡೋಕ್ಕೇನಲ್ಲ BS6. ಸೊ ಇದ್ರ ಬಗ್ಗೆ ಇನ್ನೂ ಮತ್ತೊಂದು ವಿಡಿಯೋ ಮಾಡ್ತೀನಿ ಯಾವಾಗಾದರೂ ಫ್ರೀ ಇದ್ದಾಗ BS6 ಬಗ್ಗೆ. ಸ್ನೇಹಿತರೆ ಇಷ್ಟೇ ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ, ಲವ್ ಯು.